ಶ್ವಾಸಕೋಶದ ಕ್ಯಾನ್ಸರ್ಗೆ ಏನು ನೀವು ಪ್ರಿವೆನ್ಷನ್ಸ್ ಅಂತ ಹೇಳ್ತೀರಾ ಅಂತ ಒಂದಷ್ಟು ಟಿಪ್ಸ್ ಕೊಡೋದಾದರೆ ಏನು ಹೇಳ್ತೀರಿ ಜನಗಳಿಗೆ ಅಂತ? ಬಿಕಾಸ್ ಅವ್ರು ಕೂಡ ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಈಗ ಎಲ್ಲ ಶಾಕಿಂಗ್ ಘಟನೆ. ಸೊ 6 ತಿಂಗಳಿದ್ದು ಅವ್ರಿಗೆ ಬಂದಿರೋದೇ ಗೊತ್ತಿರಲಿಲ್ಲ ಸಾಕಷ್ಟು ಮಂದಿಗೆ. ಏನಪ್ಪ ಇದು ಶ್ವಾಸಕೋಶದ ಕ್ಯಾನ್ಸರ್, ಒಬ್ರಿಗೆ ಬಂದು ಅದು ಕೂಡ ಫೇಮಸ್ ಸೆಲೆಬ್ರಿಟಿ ತೀರ್ಕೊಂಡ್ರು ಅಂತ ನಂತರ ಎಲ್ಲರೂ ಕೂಡ ಎಚ್ಚರವನ್ನು ವಹಿಸ್ತಾರೆ. ಏನು ಟಿಪ್ಸನ್ನು ನೀವು ಕೊಡ್ತೀರಿ ಅಂತ ಜನಗಳಿಗೆ? ಸೊ ಯಾರಿಗೆ ಕೆಮ್ಮು ಅದು ಇರುತ್ತೆ, ಕಾಮನ್ ಕೋಲ್ಡ್ ಆಗಿ ಯೂಶ್ವಲಿ ಬರುತ್ತೆ. ಎರಡನೇದಾಗಿ ಅಸ್ತಮಾ ಥರ ಇರ್ಬೋದು, ಬ್ರಾಂಕೈಟಿಸ್ ಥರ ಇರ್ಬೋದು. ಇನ್ ಕೇಸ್ ಟ್ರೀಟ್ಮೆಂಟ್ ತೊಗೊಂಡ ಮೇಲೂ ಕಡಿಮೆ ಆಗ್ತಿಲ್ಲ ಅಂತಂದರೆ ಶ್ವಾಸಕೋಶ ತಜ್ಞರನ್ನು ಭೇಟಿ ಆಗೋದು ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಅದರಲ್ಲಿ ಏನಾದರೂ ಅರ್ಲಿ ಸೈನ್ಸ್ ಥರ ಇದ್ದರೆ ಫಸ್ಟಿಗೆ ಕಂಡು ಹಿಡಿದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು, ಒನ್ ಇಂಪಾರ್ಟೆಂಟ್. ಸೆಕೆಂಡು, ಸ್ಮೋಕಿಂಗ್ ಸೆಸೇಷನ್ಗೆ ಗಮನ ಕೊಡಬೇಕು, ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ಈಗ ನಿಮೋನಿಯಾ ಇತ್ತು, ನಂಗೆ ನಿಮ್ಮ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಕಡಿಮೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಬೇರೆ ಜನರಲ್ ಫಿಸಿಷಿಯನ್ಗೆ ನಿಮೋನಿಯಾ ಅಂತ ಅನಿಸ್ಬೋದು, ಬಟ್ ಶ್ವಾಸಕೋಶ ತಜ್ಞರಿಗೆ ಎಲ್ಲ ರೀತಿಯಿಂದ ನೋಡ್ತೀವಿ ನಾವು, ಬರೀ ಅದೇ ಸ್ಪೆಷಲಿಸ್ಟ್ ಇರೋದ್ರಿಂದ. ಸೊ ಕ್ಯಾನ್ಸರು ಇರ್ಬೋದು ಅಂತ ನಾವು ಆ ಲೈನ್ಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಕಂಡುಹಿಡಿಯೋ ಸಾಧ್ಯತೆಗಳು ಜಾಸ್ತಿ, ಬೇಗ ಮತ್ತು ಅರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡ್ಬೋದು. ಸೊ ದೀಸ್ ಆರ್ ದ 3 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಕಾಫ್ ತುಂಬ ದಿನ ಇದ್ದರೆ ನೆಗ್ಲೆಕ್ಟ್ ಮಾಡೋಗಿಲ್ಲ. ನನಗೆ ವಯಸ್ಸಾಗಿದೆ, ನನಗೆ ಸ್ವಲ್ಪ ಮೇಲೆ ಹತ್ತಿದ್ರೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಅಂತ ವಯಸ್ಸಿನ ಮೇಲೆ ಹಾಕ್ತಾರೆ. ಸೊ ಆ ಥರ ಪ್ರಿಕಾಷನ್ಸ್ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೊ ಪ್ರಿಕಾಷನ್ಸ್ ತೊಗೊಂಡು ಅದಕ್ಕೆ ಇವ್ಯಾಲ್ಯೂಯೇಟ್ ಮಾಡಿ, ಏನೂ ಇಲ್ಲ ಅಂದರೆ ಒಳ್ಳೆಯದು. ಸೊ ಮಿಸ್ ಆಗಿ ನಾವು ಎಷ್ಟೊಂದು ಸರ್ತಿ ಮಿಸ್ ಆಗಿ ಲೇಟ್ ಸ್ಟೇಜಲ್ಲಿ ಬರೋದೆಲ್ಲ ಪೇಷಂಟ್ಸ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕೆ ನೋಡಿದ್ವಿ, ಒಂದು ಪೇಷಂಟು ಗಾಲ್ ಬ್ಲ್ಯಾಡರ್ ಸರ್ಜರಿ ಮಾಡಿಕೊಂಡ್ರು, ಲ್ಯಾಪ್ರೋಸ್ಕೋಪಿ. ಆವಾಗ ಎಕ್ಸ್ರೇ ಮಾಡಿಸಿದಾಗ ಏನೋ ಸ್ವಲ್ಪ ಚೆಸ್ಟಲ್ಲಿ ಅಬ್ನಾರ್ಮಲಿಟಿ ಕಾಣಿಸ್ಕೊಳ್ತು. ಆಮೇಲೆ ಅವ್ರು CT ಮಾಡಿದ್ರು. CTಯಲ್ಲಿ ಆವಾಗ ಒಂದು ಗಡ್ಡೆ ಥರ ಇತ್ತು. ಅವರು ಸ್ಮೋಕರು ಅಲ್ಲ, ಅವರು ಪೇಷಂಟ್ ರಿಲೇಟೆಡ್ ಏನೂ ಇಲ್ಲ. ಸೊ ಈ ಥರ ಯಾರಲ್ಲೂ ಬರ್ಬೋದು, ಹೆರಿಡಿಟಿನೂ ಇಲ್ಲ. ಸೊ ನಾನು ಹೇಳೋದೇನು ಬಯಸ್ತೀನಂದರೆ, ಯಂಗ್ ಪಾಪ್ಯುಲೇಷನಿಂದ ಹಿಡ್ಕೊಂಡು ಓಲ್ಡ್ ಏಜ್ ತನಕನೂ ಬರ್ಬೋದು ಯಾರಿಗೂ. ನಾನು ಹೆಲ್ದಿಯಾಗಿದ್ದೀನಿ, ಹೆಂಗಿದ್ದೀನಿ, ನಾನು ಸ್ಮೋಕಿಂಗು ಮಾಡಿಲ್ಲ, ಹ್ಯಾಬಿಟ್ಸು ಹೆಲ್ದಿ ಇದೆ, ನನಗೆ ಕೆಮ್ಮಿದೆ, ಇದು ನಾರ್ಮಲ್ ಅಂತ ಅಂದ್ಕೊಳ್ಳೋದು, ನಿರ್ಲಕ್ಷ್ಯ ಮಾಡೋದು ತಪ್ಪು. ಅದಕ್ಕೆ ಈಗ ಒಂದು 4 ವೀಕ್ಸ್ಗಿಂತ ಜಾಸ್ತಿ ಕೆಮ್ಮು ಇದ್ದರೆ ಅದಕ್ಕೆ ಸರಿಯಾದ ಸ್ಪೆಷಲಿಸ್ಟ್ ಶ್ವಾಸಕೋಶ ತಜ್ಞರ ಹತ್ರ ಹೋಗಿ ಅದು ಏನಿದೆ ಅಂತ ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಅದು ಕ್ಯಾನ್ಸರ್ ಇರುತ್ತಂತಲ್ಲ, ಅಂದರೆ ರೂಲ್ ಔಟ್ ಮಾಡೋಕ್ಕೆ. ಅಂದರೆ ನೀವು ಹೇಳ್ತಾ ಇದ್ರಿ, ಸೊ ಕ್ಯಾನ್ಸರ್ ಇರುತ್ತೆ ಅಂತೆಲ್ಲ ಚೆಕಪ್ಗಳನ್ನು ಮಾಡಿಸ್ಬೇಕು ಅಂತ. ಒಂದು ಈಗ ವರ್ಷದಲ್ಲಿ 6 ತಿಂಗಳಿಗೆ ಒಂದ್ಸತಿ ಜನರಲ್ ಚೆಕಪ್ಪನ್ನು ಮಾಡಿಸ್ಬೇಕು, ಅಥವಾ ಏನು ಕಾಯಿಲೆ ಇರುತ್ತೆ ಅಂತಲೇ ಕೆಲವೊಂದು ಸರ್ತಿ ಗೊತ್ತಾಗಲ್ಲ, ಹೆರಿಡಿಟ್ರಿನೂ ಇರಲ್ಲ, ಏನೂ ಇರಲ್ಲ, ನಾರ್ಮಲ್ ಆಗೇ ಇರ್ತಾರೆ, ಆದರೂ ಕೂಡ ಕ್ಯಾನ್ಸರ್ ಇರುತ್ತೆ ಅಂತ ಹೇಳಿ. ಸೊ ಏನು ಟೆಸ್ಟನ್ನು ಮಾಡಿಸ್ಬೇಕು, ಎಷ್ಟು ಅವಧಿ, ಅಂದರೆ 30 ಇಯರ್ಸ್ ನಂತರನ 40 ಇಯರ್ಸ್ ನಂತರ, ಡ್ಯೂರೇಷನ್ ಏನು ಅಂತ, ಯಾವಾಗ ಟೆಸ್ಟನ್ನು ಮಾಡಿಸ್ತಾ ಇರಬೇಕು, ಯಾವ ಟೆಸ್ಟನ್ನು ಮಾಡಿಸ್ತಾ ಇರಬೇಕು ಕ್ಯಾನ್ಸರನ್ನು ಪತ್ತೆ ಹಚ್ಚೋದಕ್ಕೆ ಅಂತ? ಈಗ ಒಂದು 20 ವರ್ಷಕ್ಕಿಂತ ಮೇಲೆ ಸ್ಮೋಕಿಂಗ್ ಮಾಡಿದವರು, ಡೈಲಿ 10 to 15 ಸಿಗರೆಟ್ಸ್ ಆ ಅವಧಿ ಮಾಡಿದವರು, ಅವರು ಪ್ರತಿ ವರ್ಷ ಲೋ ಡೋಸ್ ಲಂಗ್ CT ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಅಂದರೆ ನಾರ್ಮಲ್ CT ಸ್ವಲ್ಪ ಅದು ಡೋಸೇಜ್ ರೇಡಿಯೇಷನ್ ಜಾಸ್ತಿ ಇರುತ್ತೆ. ಲೋ ಡೋಸ್ ಅಂದರೆ ಕ್ಯಾನ್ಸರ್, ಅದು ನಾಡ್ಯೂಲ್ಸ್ ಅಂತ ಹೇಳ್ದಲ್ಲ, ಅದು ಪತ್ತೆ ಹಚ್ಚೋಕ್ಕೆ ಮಾಡ್ತೀವಿ. ಅದು ಯೂಶ್ವಲಿ ಈಗ ಬೇರೆ ಅಮೇರಿಕಾದಲ್ಲಿ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ವರ್ಷ 3 ವರ್ಷ ಮಾಡ್ತೀವಿ, 3 ಇಂದ 5 ವರ್ಷ. ಸೊ ನಾರ್ಮಲ್ ಇದ್ದರೆ ಆಮೇಲೇನು ಮಾಡೋದಿಲ್ಲ. ಇದು ಒಂದು. CT ಸ್ಕ್ಯಾನ್ ಅದೇ ಹೇಳ್ದಲ್ಲ ನಿಮ್ಗೆ, ಡಿಪೆಂಡ್ಸ್, ಬೇರೆ ಬೇರೆ ಹಾಸ್ಪಿಟಲ್ಸಲ್ಲಿ ವೇರಿ ಆಗುತ್ತೆ. ಪ್ರೈವೇಟಲ್ಲಿ 4,000 to 5,000 ತನಕ ಇದೆ, ಗೌರ್ಮೆಂಟಲ್ಲಿ 1,000 ರೂಪಾಯಿದಲ್ಲಿ ಆಗುತ್ತೆ. ಓಕೆ ಸರ್, ಇನ್ನು ನೀವು ಕೂಡ ಸಾಕಷ್ಟು ಕೇಸ್ ನಿಮ್ಮ ಜರ್ನಿಯಲ್ಲಿ, ಮೆಡಿಕಲ್ ಜರ್ನಿಯಲ್ಲಿ ನೋಡಿರ್ತೀರಿ. ಸೊ ವೈದ್ಯ ಲೋಕದ ಮಿರಾಕಲ್ಸ್ ಅಂತ ಒಂದಿಷ್ಟು ಕೇಸಸನ್ನು ನೀವು ನೋಡಿರ್ತೀರಿ, ಕಂಡಿರ್ತೀರಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಈ 4th ಸ್ಟೇಜಲ್ಲಿ ಹೋಗಿ ಉಳಿದಿರುವಂಥ ಆ ರೀತಿಯಾಗಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಳ್ಳೋದಾದರೆ, ಇದೊಂದು ಪವಾಡ ಅಂತಲೇ ನಡೀತು ಅಂತ ಹೇಳಿ, ಯಾವುದು ಅಂತ? ಅಂದರೆ ಸರ್ವೈವ್ ಆಗಿದ್ದಾರಂತ ಹೇಳೋದಿಲ್ಲ, ಬಟ್ ಸರ್ವೈವಲ್ ಪ್ರೊಲಾಂಗ್ ಆಗಿದೆ ಅಂಥವ್ರದ್ದು ಹೇಳ್ಬೋದು. ಹೆಂಗಂದರೆ ಅವ್ರದ್ದು ಆಕ್ಸಿಜನ್ ಎಲ್ಲ 80% ಎಲ್ಲ ಇತ್ತು. ಆವಾಗ ಅದೇ ಥರ ಹೇಳ್ದಲ್ಲ, TB ಅಂತ ಮಾಡಿದ್ರು ಟ್ರೀಟ್ಮೆಂಟು, ಒಬ್ಬರು ಡಾಕ್ಟ್ರು ಇವರು. ಸೊ ಆಮೇಲಿಂದ ಕಡಿಮೆ ಆಗಿಲ್ಲ ಅಂತಂದು ಫರ್ದರ್ ಬಯಾಪ್ಸಿ ಎಲ್ಲ ಮಾಡಿದಾಗ ಕ್ಯಾನ್ಸರ್ ಅಂತ ಬಂತು. ಅವ್ರದ್ದು ಅದು ಮಾರ್ಕರ್ ಅನ್ನೋದು ಒಂದು ಪಾಸಿಟಿವ್ ಇತ್ತು. ಆ ಮಾರ್ಕರ್ಗೆ ಟ್ಯಾಬ್ಲೆಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವರು 1-2 ವರ್ಷದ ಮೇಲೆ ಚೆನ್ನಾಗೇ ಇದ್ದರು. ಆಮೇಲೆ ಮತ್ತೆ ಪ್ರೋಗ್ರೆಸ್ ಆಗಿಬಿಟ್ಟು ಇದನ್ನಾಯಿತು. ಬಟ್
ಅವ್ರು 2 ವರ್ಷದ ಹಿಂದೆನೇ ಡೆತ್ ಬೆಡ್ ಮೇಲೆ ಇದ್ದವರು, ಆಲ್ಮೋಸ್ಟ್ ಆಕ್ಸಿಜನ್ ಅಷ್ಟು ಕಡಿಮೆ 80% ಅಂದರೆ ಇಟ್ಸ್ ಸಿವಿಯರ್ ಲೋ ಆಕ್ಸಿಜನ್ ಅಂತ ಹೇಳ್ತೀವಿ. ನಾರ್ಮಲಿ 95 ಮೇಲೆ ಇರಬೇಕು. ಸೊ ಆ ಥರ ತುಂಬ ಸಾಕಷ್ಟು ಜನ ಈ ಮಾಲಿಕ್ಯುಲರ್ ಮಾರ್ಕರ್ಸ್ ಪಾಸಿಟಿವಿಟಿ ಬಂದವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಅವ್ರದ್ದು ಜೀವನದ್ದು 1, 2, 3 ವರ್ಷ ಅಮೂಲ್ಯವಾದ ಪ್ರೊಲಾಂಗ್ ಮಾಡಿದ್ರೆ ಇಟ್ ಈಸ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್.